ಅಲ್ವಾ? ಇದು ಆಯಿಂಟ್ಮೆಂಟು ದಿನಾಗ್ಲೂ 2 ಸತಿ ಹಚ್ಚಬೇಕು ಮರಿತು ಆಯ್ತಾ? ಹಾಗೆ ತಗೊಳ್ತೀವಣ್ಣ. ಸರಿ ಬಾ. ಅಲ್ಲ ಅಲ್ಲ ಮಾವ ನೀನು ನಾನೇ ಅಲ್ಲ ಅವರು ಆಯಿಂಟ್ಮೆಂಟ್ ನಿನ್ನ ಕೈ ಕೊಟ್ಟು ಹೋಗ್ತಿದಾರಲ್ಲ ಯಾಕೆ? ಆ ಅಣ್ಣನ ಕರೆಸಿದ್ದೆ ನಾನು. ಯಾಕೆ ಮಾವ? ಯಾಕೆ ಅಂದರೆ ನಿನ್ನ ಕೈನಾಗೆ ಅಲರ್ಜಿ ಆಗೈತಂತಲ್ಲ. ಅಲ್ಲ ನೀ ಜನರ ಸೇವೆ ಅಂತ ನಿನ್ನ ನೋಡ್ಕೊಳ್ಳೋದೇ ನೀನು ಬಿಟ್ಬಿಟ್ರೆ ನಿನ್ನ ನೋಡ್ಕೊಳ್ಳೋದು ಯಾರು ಪಾರು? ಮಾವ ಸ್ವಲ್ಪ ಅಲರ್ಜಿ ಆಗಿದೆ ಅಷ್ಟೇ. ಆಯಿಂಟ್ಮೆಂಟ್ ಹಚ್ಕೊಳ್ಳೋಣ ಅಂತಾನೆ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ ಅಷ್ಟೇ. ಟೈಮ್ ಸಿಕ್ಕಿಲ್ಲ ಅಂತಲ್ಲ, ಈ ಹೆಣ್ಣಿನ ಮನಸ್ಸೇ ಹಿಂಗೆ. ಈಗ ಮನೇಲಿ ಎಲ್ಲರೂ ಹೊಡ್ತುಂಬಬೇಕು ಅಂತ ಒಂದು ಹೆಣ್ಣು ಯೋಚನೆ ಮಾಡ್ತಾರೆ. ಅವಳು ಸರ್ದಿ ಬಂದರೆ ಹಾಸ್ಕೊಂಡು ಮಲ್ಕೋತಾಳೆ. ಹಂಗೆ ನೀನುವೆ ಎಲ್ಲರ ಆರೋಗ್ಯನೂ ನೋಡ್ಕೊತೀಯ, ಇಡೀ ಊರಿನ ಬಗ್ಗೆ ವಿಚಾರಿಸ್ಕೊತೀಯ. ಆದರೆ ನಿನ್ನ ವಿಷಯ ಅಂತ ಬಂದಾಗ ನೀನು ನೋಡ್ಕೊಳ್ಳೋದೇ ಇಲ್ಲ. ನಾನು ಯಾಕೆ ನೋಡಬೇಕು? ನಾನು ಯಾಕೆ ನೋಡಬೇಕು ಅಂತೀನಿ. ನೀನಿರೋದು ಅವನಕ್ಕೆ ಅದಕ್ಕೆ ನಾನು ಬಂದಿದ್ದಲ್ವಾ. ಎಲ್ಲಿ ಕೈ ತೋರಿಸು, ಎಲ್ಲಾಗೈತೆ ಎಲರ್ಜಿ? ಅಯ್ಯೋ ಮಾವ ಚಿಕ್ಕ ಅಲರ್ಜಿ ಅಷ್ಟೇ, ನಾನು ಆಮೇಲೆ ಆಯಿಂಟ್ಮೆಂಟ್ ಹಾಕ್ತೀನಿ ಬಿಡು. ತೋರ್ಸು ಪಾರು. ಇಷ್ಟೇ ಅಷ್ಟೇ, ನಾನು ಆಯಿಂಟ್ಮೆಂಟ್ ಹಚ್ಕೊತೀನಿ ಬಿಡ. ಇನ್ನೊಂದು ಕೈ ತೋರಿಸು. ಅಲ್ಲಿ ತೋರಿಸು. ಏನು ಪಾರು, ನಂಗೊಂದು ಮಾತು ಹೇಳೋಕ್ಕಿಲ್ವೇ? ನಾನು ಹೇಳಲ್ಲ. ಏನಿವಾಗ? ನೋಡು ಹೆಂಗ್ ಉಲ್ಟಾ ಹೊಡಿದ್ಯಾ ನೀನು ಅಂತವ. ಹೆಂಗೋ ನಂಗೆ ಗೊತ್ತಾಯ್ತು, ಅದಕ್ಕೆ ನಾನು ಬಂದೆ. ಇಲ್ಲಾಂದ್ರೆ ಎಲರ್ಜಿ ಜಾಸ್ತಿ ಆಗ್ತಿರ್ಲಿಲ್ವಾ? ಈ ಹೆಂಡ್ತಿನ ನೋಡ್ಕೊಳ್ಳೋದಕ್ಕೆ ಇಷ್ಟು ಎನರ್ಜಿಟಿಕ್ ಗಂಡ ಇರುವಾಗ ಅಲರ್ಜಿ ಪಲರ್ಜಿ ಎಲ್ಲ ಒಂದು ಮ್ಯಾಟ್ರಾ? ಆದರೂ ನಿಂಗೆ ಹೆಂಗೆ ವಿಷಯ ಗೊತ್ತಾಯ್ತು? ಹೇಳ್ತೀನಿ ಇರು. ಎಲ್ಲಿ ತೋರ್ಸು. ಆರು ಆ ಅಮ್ಮ ಆಯ್ತಲ್ಲ, ಆಹಾ ಬಂದವ ಅವತಾರಿಗೆ. ಯಾವಮ್ಮ? ನಮ್ಮ ಮನೇಲಿ ಐತಲ್ಲ ಅವಮ್ಮ. ಅವ್ರನ್ಯಾಕೆ ಸುಮ್ಕೆ ಕೂಗಾಡ್ಬೇಡ ಪಾರು ನೀನು. ಓಹೋ ಅಮ್ಮನ ಮೆಲ್ಲವ್ವ. ಏ ಹಂಗೇನಿಲ್ಲ ಪಾರು. ಮತ್ತೆ ಇನ್ನೆಂಗ್ ಮಾವ? ನೋಡು, ನಿಂಗೆ ಅಲರ್ಜಿ ಆಗಿದ್ರು ನೀನು ನಂಗೆ ಒಳ್ಳೆ ಇಲ್ಲ. ಪಾಪ ನನಗೆ ಅಮ್ಮ ಫೋನ್ ಮಾಡ್ತು, ನಿಂಗೆ ಹಿಂಗಾಗೈತೆ, ಇದಕ್ಕೆ ಹೆಂಗೆ ಮಾಡೋಣ, ನೀನೇ ಬಾ ಅಂತಲ್ಲಿ ಹೇಳ್ತು ನನಗೆ. ಅವಮ್ಮಂಗೆ ನಿಮ್ಮಕ್ಕೆ ಸಾನೆ ಪಿರುತಿ ಐತೆ. ಅತ್ತೆ ಇಷ್ಟೆಲ್ಲ ಮಾಡಿದಾರ ನನಗೆ ಹೇಳಿದೆ, ಒಳ್ಳೇದೇ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತೀನಿ. ಓಹೋ ಅವಮ್ಮ ಹೇಳಿದ್ಮೇಲೆ ನಿಂಗೆ ವಿಷಯ ಗೊತ್ತಾಗಿದ್ದ? ಅಯ್ಯೋ 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 ಆಗಲೇ ಫೋನ್ ಮಾಡೋ ಲೆವೆಲ್ಗೆ ಕ್ಲೋಸ್ ಆಗಿಬಿಟ್ಟಿದ್ದೀರಾ ನೀವಿಬ್ರು? ಹಬ್ಬ ನನಗೆ ಗೊತ್ತಿತ್ತು ಈ ಥರ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಅಂತ. ರೀ ಶಾರದಮ್ಮನವ್ರೆ, ನನ್ನ ಗಂಡಂಗೆ ಯಾಕ್ರಿ ಫೋನ್ ಮಾಡಿದ್ರಿ ನೀವು? ನಿಮ್ಮನೆ